ವಿಚಾರವಾಗಿ ಆ ಅಪಘಾತಗಳನ್ನು ತಡೆಯೋದಕ್ಕೋಸ್ಕರ ಇಂಧನ ಇಲಾಖೆಯಲ್ಲಿ ಹಲವಾರು ಯೋಜನೆಗಳನ್ನ ಹಮ್ಮಿಕೊಂಡಿದ್ದಾರೆ. ಅದರ ವಿಷಯವಾಗಿ ವಿದ್ಯುತ್ ಜಾಗೃತ ಜಾಥಾ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಇಂಧನ ಇಲಾಖೆಯವರು. ಆ ಒಂದು ವಿಚಾರವಾಗಿ ಇವತ್ತು K2 ಸಬ್ ಡಿವಿಷನ್ ಅಂದ್ರಳ್ಳಿಯ ಒಂದು ಉಪವಿಭಾಗದಲ್ಲಿರುವಂಥ K2 ಸಬ್ ಡಿವಿಷನಲ್ಲಿ 3 ONDMನವರು ಸೇರಿ ಒಂದು ಜಾಥಾ ಮಾಡ್ಕೊಂಬಂದಿದ್ದಾರೆ. ಆ ವಿಚಾರವಾಗಿ ಮಾತಾಡೋದಕ್ಕೆ ನೇರವಾಗಿ ನಮ್ಮ ಜೊತೆಯಲ್ಲಿ K2 ಸಬ್ ಡಿವಿಷನ್ನ AW ಅವರೇ ನಮ್ಮ ಜೊತೆಯಲ್ಲಿದ್ದಾರೆ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಸರ್ ಮಲ್ಲಿಕಾರ್ಜುನ್ ಅಂತ, AW K2 ಉಪವಿಭಾಗ. ನಾವು ಇವತ್ತು ಎಲ್ಲ ONDMನವ್ರನ್ನು ಕರೆಸ್ಬಿಟ್ಟು ಒಂದು ಜಾಥಾ ನಡೆಸ್ತೀವಿ. ಇವತ್ತು ಸುಮಾರು 4-5 ಕಿಲೋಮೀಟ್ರ್ ಜಾಥಾ ನಡೆಸಿ ಈಗ ತಾನೇ ಬಂದು. ಸೊ ಇದು ಸಾರ್ವಜನಿಕರಿಗೆ ಸುರಕ್ಷಿತವಾಗಿರೋಕ್ಕೆ ವಿದ್ಯುತ್ ಅಪಘಾತ ತಡೆಯೋದಕ್ಕೋಸ್ಕರ ಈ ಜಾಥಾ ನಡೆಸ್ತಾ ಇದ್ದೀವಿ. ಎಲ್ಲರಿಗೂ ಅರಿವು ಮೂಡಿಸ್ಬೇಕು ಸಾರ್ವಜನಿಕರಿಗೆ. ಯಾವುದೇ ವಿದ್ಯುತ್ ತಂತಿ ಆಗಲಿ, ಕಂಬದ ಹತ್ರ ಆಗಲಿ, ಮಳೆ ಬಂದಾಗಲಿ ಹತ್ತಿರಕ್ಕೆ ಯಾರೂ ಹೋಗಬಾರ್ದು. ಯಾವುದೇ ಸಮಸ್ಯೆ ಅಂಥದ್ದು ಕಂಡು ಬಂದರೆ ನಮ್ಮ ಇಲಾಖೆಗೆ ದೂರವಾಣಿ ಮುಖಾಂತರ ತಿಳಿಸಿದ್ರೆ ಸಾಕು, ತಕ್ಷಣ ನಾವು ಸ್ಪಂದಿಸ್ತೀವಿ ಅವರಿಗೆಲ್ಲ. ಯಾವ ನಂಬರ್ಗೆ ಕಾಲ್ ಮಾಡಬೇಕು ಸರ್ ಸಾರ್ವಜನಿಕರು? 192 ಮಾಡ್ಬೋದು. ನಮ್ಮ ಮೊಬೈಲ್ ನಂಬರ್ಸ್ ಎಲ್ಲ ಆಲ್ರೆಡಿ ಡಿಸ್ಪ್ಲೇ ಮಾಡಿದ್ದೀವಿ. ಇದರ ಉದ್ದೇಶ ಏನು ಸರ್? ಇವತ್ತು ನೀವೇನು ಜಾಥಾ ಮಾಡ್ತಿರೋ ಉದ್ದೇಶ ಏನು ಸರ್? ಸಾರ್ವಜನಿಕರಿಗೆ ಯಾವುದೇ ವಿದ್ಯುತ್ತಿಂದ ಅಪಘಾತವಾಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಸರ್. ಇವಾಗ ಸಾರ್ವಜನಿಕರು ವಿದ್ಯುತ್ ಮುಟ್ಟಿದ್ರೆ ತೊಂದರೆ ಆಗುತ್ತಲ್ವಾ, ಈ ಉದ್ದೇಶ. ಆದರೆ ನಿಮ್ಮಲ್ಲಿ ಪರಿಕರಗಳನ್ನ ಎಷ್ಟು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇದ್ದೀರಾ ಬೆಸ್ಕಾಮಲ್ಲಿ? ಸರ್ ನಮ್ಮಲ್ಲಿ ಈಗ ಸುಮಾರು ಲಾಸ್ಟ್ 1.5 ಮಂತ್ಸಿಂದನೂ ಫುಲ್ಲು ಅದೇ ಜಾಗೃತಿ ಮೂಡಿಸಿ ಸುರಕ್ಷತೆ ಬಗ್ಗೆ ಏನೇನು ಮಾಡಬೇಕು ಕ್ರಮ ಕೈಗೊಳ್ತಾ ಇದ್ದೀವಿ. ಈಗಲೂ ಅದೇ ಕೆಲಸ ಮಾಡ್ತಾ ಇದ್ದೀವಿ ನಾವು. ನಮ್ಮ ಸ್ಟಾಫ್ ಎಲ್ಲ ಇದಕ್ಕೆ ಸಹಕಾರ ನೀಡಿದ್ದಾರೆ. ಅವರಿಗೂ ಸಹ ನಾವು ಕೃತಜ್ಞತೆ. ಪ್ರತಿದಿನವೂ ಇದೇ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲ ಹಜಾರ್ಡಸ್ ಇದೆಯೋ, ವಿದ್ಯುತ್ ಜನಗಳಿಗೆ ಕೈ ಸಿಗಬಾರ್ದು, ಆ ಥರದ್ದು ಎಲ್ಲ ಥರದ್ದನ್ನು ನಾವು ಯೋಜನೆ ಹಾಕ್ಕೊಂಡು ಮಾಡ್ತಾ ಇದ್ದೀವಿ ಸರ್. ಅಂದರೆ ಇಂಧನ ಇಲಾಖೆಯಲ್ಲಿ ಯಾವ್ದಾದ್ರು ಪ್ರಾಣಾಪಘಾತ ಆಗೋವರೆಗೂ ಎಚ್ಚೆತ್ಕೊಳ್ಳಲ್ವಾ, ಅಥವಾ ಏನಾದರೂ ಅಪಘಾತ ಆದಮೇಲೆ ಈ ರೀತಿಯ ಜಾಥಾಗಳು ಜನರಿಗೆ ಅರಿವು ಮೂಡಿಸೋಂಥ ಕಾರ್ಯಕ್ರಮಗಳು ಬರುತ್ತಾ? ಇಲ್ಲ, ಹಾಗೇನಿಲ್ಲ. ನಮ್ಮಲ್ಲಿ ಯಾವಾಗಲೂ ಮಾಡ್ತಾನೇ ಇದ್ದೀವಿ. ಸುರಕ್ಷತೆ ಬಗ್ಗೆ ಯಾವಾಗಲೂ ಸೇಫ್ಟಿ ವಿಷಯದಲ್ಲಿ ಮಾತ್ರ ಯಾವಾಗಲೂ ನಾವು ಸಾರ್ವಜನಿಕರಿಗೂ ಮಾಹಿತಿ ಕೊಡ್ತಾ ಇರ್ತೀವಿ, ನಾವು ತಿಳಿಸ್ತಾ ಇರ್ತೀವಿ ಯಾವಾಗಲೂ. ಅಂದರೆ ಇದೇನು ಮೊದಲೇನಲ್ಲ, ಇದಕ್ಕಿಂತ ಮುಂಚೆ ಯಾವಾಗ ಮಾಡಿದ್ರಿ? ನಾವು ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಲಾಸ್ಟ್ ಇಯರು ಮಾಡ್ತೀವಿ, ಸೇಫ್ಟಿ ಮೀಟಿಂಗ್ ಅಂತಲೇ ಮಾಡ್ತೀವಿ, ಸಾರ್ವಜನಿಕರು ಕರೆಸ್ತೀವಿ. ಕೆಲವು ಟೈಮ್ನಲ್ಲಿ ಅವರಿಗೂ ಅರಿವು ಮೂಡಿಸ್ತೀವಿ. ಲಾಸ್ಟ್ ಇಯರ್ K2 ಉಪಯೋಗದಲ್ಲಿ ತಾವೇ ನಡೆಸಿದ್ರಿ, ಅದಕ್ಕೂ ಕೂಡ ನಾನು ಬಂದಿದ್ದೆ. ನಾನು ಬೇರೆ ಉಪವಿಭಾಗದಲ್ಲಿ ಇದ್ರೂ ಕೂಡ ಬಂದಿದ್ದೆ ನಾನು. ಆಗಲಿ. ಆಮೇಲೆ ನಿಮ್ಮ ಸಬ್ ಡಿವಿಷನ್ ನೋಡಿದ್ವಿ, ಸಾರ್ವಜನಿಕರಿಗೆ ಗೊತ್ತಾಗಲ್ಲ ನಿಮ್ಮ ಸಬ್ ಡಿವಿಷನ್ ಇದೆಯೋ ಇಲ್ವೋ ಅಂತ. ಯಾಕಂದ್ರೆ ಇಲ್ಲೊಂದು ಪುಟ್ಟದಾಗ ಒಂದು ಬೋರ್ಡ್ ಹಾಕಿದ್ದೀರಾ, ಈ ಕಡೆನೂ ಬೋರ್ಡ್ ಇಲ್ಲ, ಆ ಕಡೆನೂ ಬೋರ್ಡ್ ಇಲ್ಲ. ಅದಕ್ಕೆ ಕ್ರಮ ತಗೊಳ್ತೀವಿ, ಮಾಡಿಸ್ತೀವಿ. ಆದಷ್ಟು ಬೇಗ ಹಾಕ್ಸ್ಬೇಕಲ್ಲ, ಯಾಕಂದ್ರೆ ಸಾರ್ವಜನಿಕರಿಗೆ ಗೊತ್ತಾಗಬೇಕಲ್ಲ ಇಲ್ಲೊಂದು ಆಫೀಸ್ ಇದೆ ಅಂತ. ಇಲ್ಲ ಆಯ್ತು, ಈ ಒಂದು ಜಾಥಾದಿಂದ ಸಾರ್ವಜನಿಕರಿಗೆ ಎಷ್ಟು ಉಪಯೋಗ ಆಗ್ಬೋದು ಸರ್? ಇಲ್ಲ, ಖಂಡಿತ ಉಪಯೋಗ ಆಗುತ್ತೆ. ಸಾರ್ವಜನಿಕರಿಗೆ ಕಂಬದ ಹತ್ರ ಆಗಲಿ, ನಮ್ಮ ಟ್ರಾನ್ಸ್ಫರ್ ಹತ್ರ ಆಗಲಿ, ಅಲ್ಲಿ ಯಾರು ಹತ್ರಕ್ಕೆ ಹೋಗಬಾರ್ದು ಅಂತ ಜಾಗೃತಿ ಮೂಡ್ಸೋಕ್ಕೆ ಸಲುವಾಗಿ ನಾವು ಈ ಜಾಥಾ ಮಾಡ್ತೇವೆ ಸರ್. ಈ ಜಾಥಾನ ನೀವು ಒಂದು ರಜೆ ದಿನದಲ್ಲಿ ಮಾಡಿದ್ರೆ ಚೆನ್ನಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ ಸರ್, ವೈಯಕ್ತಿಕ ಅಭಿಪ್ರಾಯ. ರಜೆ ದಿನದಲ್ಲಿ ಅಂತಂದರೆ ಸಾರ್ವಜನಿಕರು ಯಾರೂ ಹೊರಗೆ ಬರೋದಿಲ್ಲ. ಇವಾಗ ಪ್ರತಿಯೊಬ್ಬರು ಮೇನ್ ರೋಡಲ್ಲಿ ಓಡಾಡ್ತಾ ಇದ್ದಾರೆ ಜನಗಳು, ಎಲ್ಲರೂ ಇರ್ತಾರೆ ಇಲ್ಲಿ. ರಜೆ ದಿನ ಆದರೆ ಎಲ್ಲ ಮನೆಯಲ್ಲೇ ಇರ್ತಾರೆ, ಅಥವಾ ಬೇರೆ ಊರುಗಳಿಗೆ ಹೋಗಿರ್ತಾರೆ ಅಂತೇಳಿ ನಾವು ವರ್ಕಿಂಗ್ ಡೇನಲ್ಲೇ ಮಾಡ್ತೀವಿ. ನೀವು ಇವಾಗ ಪೂರ್ತಿ ಸ್ಟಾಫು ಇಲ್ಲಿ ಬಂದಿದ್ದೀರಾ, ಈ ಜಾಥಾ ಮಾಡ್ತಾ ಇದ್ದೀರಾ, ಒಳ್ಳೇದು, ತಪ್ಪಲ್ಲ. ಆದರೆ ಕಳೆದ 1 ತಿಂಗಳಿಂದ ನೆಟ್ವರ್ಕ್ ಇಲ್ಲ, ನೆಟ್ವರ್ಕ್ ಇಶ್ಯೂ ಇದೆ, ಇವತ್ತಿಗೂ ಇಶ್ಯೂ ಇದೆ, ಅದು ಕ್ಲಿಯರ್ ಆಗಿಲ್ಲ. ಬಟ್ ನೀವೆಲ್ಲ ಹೊರಗಡೆ ಇದ್ದು ಸಾರ್ವಜನಿಕರಿಗೆ ತೊಂದರೆ ಆಗಲ್ವಾ ಈ ಒಂದು ಇದರಿಂದ? ಇಲ್ಲ, ನೆಟ್ವರ್ಕು 10 ಕಾಲ ತನಕನೂ ಬಂತು. ನಾವು 9 ಗಂಟೆಗೆ ಬಂದು ನಮ್ಮ ಸ್ಟಾಫ್ ಎಲ್ಲ ಸುಮಾರು 10 ಕಾಲ ತನಕ ನೆಟ್ವರ್ಕ್ ಎಲ್ಲ ಇಶ್ಯೂ ಆಯಿತು. ಸುಮಾರು ಕೆಲಸಗಳು ಮಾಡಿದ್ವು ಅಷ್ಟು ಬೇಗ ಬಂದಾಗ. ಅದು ಥ್ರೂ ಸ್ಟೇಟ್ದೇ ಆಗ್ತಾ ಇರ್ಬೇಕಾದ್ರೆ ಸರ್ವರು, ಅದು ಸ್ವಲ್ಪ ಸಮಸ್ಯೆ ಇದೆ, ಮಾಡ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ ಕೂಡ ವರ್ಕ್ ಆಯಿತು. ಥ್ಯಾಂಕ್ ಯು ಸರ್. ಸರ್, ನೀವು ನಮ್ಮ ಅಂದ್ರಳ್ಳಿ ನೀವೇನು ಹೇಳ್ತೀರಾ ಸರ್ ಈ ಜಾಥಾ ಬಗ್ಗೆ? ಸರ್, ಇದನ್ನು ನಾವು ಮಾಡ್ತಾ ಇರೋದು ಸಾರ್ವಜನಿಕರ ಸುರಕ್ಷತೆಗಾಗಿ ಮಾಡ್ತಾ ಇದ್ದೀವಿ. ಅವ್ರಿಗೆ ಒಂದು ವಿದ್ಯುತ್ ಅಪಘಾತದ ಬಗ್ಗೆ ಅರಿವು ಮೂಡಿಸ್ಲಿಕ್ಕೋಸ್ಕರ ಇದನ್ನು ಮಾಡಿಸಿದ್ದೀವಿ ಸರ್. ಎಲ್ಲ ನಮ್ಮ ಸ್ಟಾಫ್ ಅವರು, ನಮ್ಮ ಸಾಹೇಬರು ಎಲ್ಲರೂ ಕೋಆಪ್ರೇಷನಿಂದ ಮಾಡಿದ್ದೀವಿ. ಇವಾಗೆಲ್ಲ ಹಜಾರ್ಡಸ್ ಎಲ್ಲ ತೆಗಿತಾ ಇದ್ದೀರಾ, ಏನೇನು ಪ್ರಾಬ್ಲಮ್ ಇದ್ರು ನೋಡ್ತಾ ಇದ್ದೀರಾ? ಎಲ್ಲ ಪ್ರಿಯಾರಿಟಿ ವೈಸು ನಾವು ಡೈಲಿ ಬೇಸಿಸ್ ಮೇಲೆ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಏನು ಇರ್ತಕ್ಕಂಥ ಏನೇನು ಸಾಧನಗಳಿದೆ, ಏನೇನು ಉಪಕರಣಗಳಿದೆ, ಅದನ್ನು ಉಪಯೋಗಿಸ್ಕೊಂಡು ನಾವು ಏನೇನು ಪ್ರಿಯಾರಿಟಿನಲ್ಲಿ ಮಾಡ್ಬೋದು ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಿಮ್ಮ ಇಲಾಖೆಯಿಂದ ಏನೇನು ಬೇಕು ನಿಮ್ಗೆ ವಸ್ತುಗಳೆಲ್ಲ ಸರಬರಾಜು ಆಗ್ತಾ ಇದೆಯಾ? ಎಲ್ಲ ಸಿಗ್ತಾ ಇದೆ, ಯಾವುದು ತೊಂದರೆ ಇಲ್ಲ. ಆಮೇಲೆ ಆಮೇಲೆ ನಿಮ್ಮ ಗಾಡಿಗಳಲ್ಲಿ ಏನು ಸೇಫ್ಟಿ ಮೆಜರ್ಸ್ ಇದೆಯಾ ಅದೆಲ್ಲ ಮೇಂಟೈನ್ ಮಾಡ್ತಾ ಇದ್ದೀರಾ? ಮೇಂಟೈನ್ ಮಾಡ್ತಾ ಇದ್ದೀವಿ. ಅರ್ಥಿಂಗ್ ರಾಡು, ಹೆಲ್ಮೆಟ್ಟು, ಸೇಫ್ಟಿ ಬೆಲ್ಟು, ಗ್ಲೌಸ್, ಹ್ಯಾಂಡ್ ಗ್ಲೌಸು, US ರಾಡು ಏನಿದೆ ಎಲ್ಲ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೊಟ್ಟಿದ್ದಾರೆ. ಅದನ್ನು ನಾವು ಬಳಸಲಿಕ್ಕೂ ನಮ್ಮ ಸಿಬ್ಬಂದಿಯವರೆಗೂ ಹೇಳಿದ್ದೀವಿ, ಅದನ್ನು ಬಳಸ್ತಾ ಇದ್ದೀವಿ ಕೂಡ.
ನಮ್ಮ ಜೊತೆಯಲ್ಲಿ ದೊಡ್ಡಬಿದ್ರೆಕಲ್ ಓಎಂಡ್ಎಂನ ಎ ಇ ನಾಗಾರ್ಜುನ ಅವರು ಇದ್ದಾರೆ. ಸರ್, ಏನು ಈ ಒಂದು ಜಾಥಾದ ಮೂಲ ಉದ್ದೇಶ ಏನು ಸರ್? ಮೂಲ ಉದ್ದೇಶ ಏನಂದರೆ ಸಾರ್ವಜನಿಕರಿಗೆ ಪ್ರತಿಯೊಬ್ಬರಿಗೂ ವಿದ್ಯುತ್ ಬಗ್ಗೆ ಅಪಘಾತದ ಬಗ್ಗೆ ಅರಿವು ಮೂಡಿಸೋಕ್ಕೆ ಈ ಜಾಥಾನ ಹಮ್ಮಿಕೊಂಡಿದ್ದೀವಿ. ಇದು ಪ್ರತಿಯೊಬ್ಬರಿಗೂ ರೀಚ್ ಆಗಲಿ ಅಂತ ನಿಮ್ಮ ಮೀಡಿಯಾದವರು ನಿಮ್ಮ ಇದರಲ್ಲೂ ಹಾಕಿ ಈ ಪ್ರತಿಯೊಬ್ಬರಿಗೂ ರೀಚ್ ಆಗಲಿ ಅಂತ ನಮ್ಮ ಕೋರಿಕೆ. ಇವಾಗ ನೀವು ಮಾಡ್ತಿರೋ ಜಾಥಾ ಸಾರ್ವಜನಿಕರ ಗಮನಕ್ಕೆ ಬಂದು ಅವ್ರಿಗೆ ತಲುಪುತ್ತಾ ಇದು? ಖಂಡಿತ ತಲುಪತ್ತೆ. ಯಾಕಂದರೆ ಇವಾಗ ಕಮರ್ಷಿಯಲ್ ನೀವು ರೋಡಲ್ಲಿ ನೋಡ್ಬೋದು, ಇಲ್ಲಿ ಯಾವುದು ಇಂಡಸ್ಟ್ರಿಯಲ್ ಮೇನ್ ಬೇಸ್ ಇರೋದ್ರಿಂದ ಈ ನಮ್ಮ ಶಾಖೆ ವ್ಯಾಪ್ತಿಯಲ್ಲಿ ಇಂಡಸ್ಟ್ರಿಯಲ್ಲೆಲ್ಲ ವರ್ಕಿಂಗ್ ಇದೆ, ಸಾರ್ವಜನಿಕರೆಲ್ಲ ನೋಡ್ತಿರ್ತಾರೆ. ಅದಕ್ಕೋಸ್ಕರನೇ ವರ್ಕಿಂಗ್ ಡೇ ಅಂತಲೇ ಇವತ್ತೇ ಮಾಡಿರೋದು. ಅಲ್ಲ, ಮೊದಲನೇದಾಗಿ ನಿಮ್ಮ ಪರಿಕರಗಳು ಸರಿ ಇದ್ದಿದ್ರೆ ಇವತ್ತು ಆಕ್ಸಿಡೆಂಟ್ಗಳು ಆಗ್ತಿಲ್ಲ ಅನ್ನೋದು ಸಾರ್ವಜನಿಕರ ವಾದ. ಇವಾಗ ಪರಿಕರಗಳು ಏನು ಸರಿ ಇಲ್ಲ ಅಂತ ಹೇಳಿದಿರೋ ಅದನ್ನೆಲ್ಲ ಡೇ ವೈಸು ನಾವು ಎಲ್ಲೆಲ್ಲಿ ಹಜಾರ್ಡಸ್, ಎಲ್ಲಿ ಪ್ರಯಾರಿಟಿ ಅವರು ಹೇಳ್ದಂಗೆ ಎಲ್ಲೆಲ್ಲಿ ಹಜಾರ್ಡಸ್, ಎಲ್ಲಿ ಮೇನ್ ಪ್ರಯಾರಿಟಿ ಎಲ್ಲಿದೆಯೋ ಅದನ್ನು ಫಸ್ಟ್ ರೆಡಿ ಮಾಡ್ಕೊಂಡು ಬರ್ತಾ ಇದ್ವಿ. ಇದಕ್ಕೆ ಮುಂಚೆನೂ ಮಾಡ್ತಿದ್ವಿ, ಮುಂದೆನೂ ಮಾಡ್ಕೊಂಡು ಹೋಗ್ತಿದ್ವಿ. ಇವಾಗ ಸ್ವಲ್ಪ ಎಲಾಬ್ರೇಟಾಗಿ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದ ಅಪಘಾತಗಳಾಗ್ಲಿದ್ದಂಗೆ ನೀವು ನೋಡ್ಕೊತೀರಾ? ಖಂಡಿತ. ಅದಕ್ಕೋಸ್ಕರನೇ ಈ ಜಾಥಾಗಳು ಮತ್ತು ನಮ್ಮ ಹಜಾರ್ಡಸ್ ಸೇಫ್ಟಿ ಮೀಟಿಂಗು ಲಾಸ್ಟ್ ಇಯರ್ ನೀವು ನೋಡ್ಬೋದು. ಕೆಂಗೇರಿ ವ್ಯಾಪ್ತಿಯಲ್ಲಿ ಕುಮಾರ್ ನಾಯಕ್ ಸರ್ ಅಧ್ಯಕ್ಷತೆಯಲ್ಲಿ ನಾವು ಕೆಂಗೇರಿಯಿಂದ ಜಾಥಾ ಮಾಡ್ಕೊಂಡು ಕುಂಬ್ಳಗೌಡ್ವರೆಗೂ ಹೋಗಿದ್ವಿ. ಈ ಸಲಿನೂ ಮಾಡ್ತಿದ್ದೀವಿ. ಇವಾಗ ಮೇಯ್ನಾಗಿ ಸಬ್ ಡಿವಿಷನ್ ವೈಸ್ ಮಾಡ್ತಿದ್ದಾರೆ, ನೆಕ್ಸ್ಟ್ ಡಿವಿಷನ್ ವೈಸ್ ಮಾಡ್ತೀವಿ. ಇದು ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಮತ್ತು ಪ್ಲಸ್ ನಮ್ಮ ಸಿಬ್ಬಂದಿ ವರ್ಗದವ್ರಿಗೂ ಒಳ್ಳೆಯದಾಗಲಿ ಅಂದ್ಬಿಟ್ಟು ಈ ಜಾಥಾ ಈ ಸೇಫ್ಟಿ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್. ಒಟ್ಟಾರೆಯಾಗಿ ಕೆಲವು ಘಟನೆಗಳು ನಡೆದ ನಂತರ ಬೆಸ್ಕಾಂ ಇಲಾಖೆ ಜಾಗೃತ ವಹಿಸಿದಂಗಿದೆ. ಪ್ರತಿಯೊಂದು ಸಬ್ ಡಿವಿಷನಿಂದನೂ ಇದೊಂದು ಜಾಥಾ ನಡೀತಾ ಇದೆ. ನಡೀಲಿ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದ ಪ್ರಾಣಾಪಘಾತಗಳು, ಅದು ನೌಕರರಾಗಿರ್ಬೋದು ಅಥವಾ ಸಾರ್ವಜನಿಕರಿಗಾಗಿರ್ಬೋದು, ಯಾವುದೇ ರೀತಿಯಾದ ವಿದ್ಯುತ್ ಅಪಘಾತಗಳು ಆಗಬಾರ್ದು ಅಂತ ವಿದ್ಯುತ್ ವಾಣಿ ಕಡೆಯಿಂದನೂ ನಾವು ಕೇಳ್ಕೊತಾ ಇದ್ದೀವಿ.